ಸಿದ್ದರಾಮಯ್ಯ ಅಹಿಂದ ನಾಯಕ. ಡಿ.ಕೆ. ಶಿವಕುಮಾರ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಒಕ್ಕಲಿಗ ಮತವನ್ನು ಕರ್ಕೊಂಡ್ಬಂದ್ರು. 2024ರಲ್ಲಿ ಅದನ್ನೆಲ್ಲ ಎಚ್.ಡಿ. ಕುಮಾರಸ್ವಾಮಿ ಹೊತ್ಕೊಂಡು ಹೋದ್ರು. ಹಾಗಾಗಿ ಈಗಲೂ ಸ್ಟ್ರಾಂಗೆಸ್ಟ್ ಲೀಡರ್ ಅಂತ ಆಗ್ತಾ ಇರೋದು ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಅಂತಂದ್ರೆ, ಈಗ ನೀವು ಮೋದಿಯನ್ನು ಎಷ್ಟೇ ಟೀಕೆ ಮಾಡಿ, ಮೋದಿನ ಕಾಂಗ್ರೆಸ್ ಅವರು ಎಷ್ಟೇ ಟೀಕೆ ಮಾಡಿ, ಮೋದಿ ಅವ್ರ ಜೊತೆ ಬಲವಾಗಿ ನಿಲ್ಲುವ ಒಂದು ಸೈನ್ಯ ಇದೆ. ಅದು ಬಿಜೆಪಿ ಮಾತ್ರ ಅಲ್ಲ, ಕೆಲವರು ಬಿಜೆಪಿ ಇಷ್ಟಪಡಲ್ಲ, ಆದ್ರೆ ಮೋದಿ ಅವರನ್ನ ಇಷ್ಟಪಡೋರು ಇದ್ದಾರೆ. ಆ ತರ ಅದೇ ತರ ಸಿದ್ದರಾಮಯ್ಯನವರಿಗೆ ನೀವೆಷ್ಟೇ ಟೀಕೆ ಟಿಪ್ಪಣಿ ಅವರನ್ನು ಮಾಡಿ, ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಅಥವಾ ದಲಿತ ವಿರೋಧಿ ಅಂತ ಟೀಕೆ ಮಾಡಿ, ಆದರೆ ಸಿದ್ದರಾಮಯ್ಯನವರ ವಿರುದ್ಧ ನಿಲ್ಲುವ ಬಲಿಷ್ಠವಾದಂತ ಒಂದು ವರ್ಗ ಇದೆ, ಅದು ಅಹಿಂದ ವರ್ಗ. ಅಲ್ಪಸಂಖ್ಯಾತ ಮುಸ್ಲಿಮರು ಏಕ್ದಮ್, ಹಿಂದುಳಿದ ವರ್ಗ ಬಹುತೇಕ, ಅಂಡ್ ದಲಿತ್. ಈಗ ಅವ್ರ ಮೇಲೆ ನೀವು ಏನು SC/ST ದುಡ್ಡು ತಿಂದ್ರಿ, ತೆಗೆದು ಫ್ರೀ ಕೊಟ್ರಿ, ಆಮೇಲೆ ಈಗ ವಾಲ್ಮೀಕಿ ನಿಗಮಕ್ಕೆ ಕೊಟ್ಟು ಎಷ್ಟೇ ಆರೋಪಗಳು ಮಾಡಿದ್ರು ಕೂಡ ಅವರು ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವರೇ ಬಿಜೆಪಿಗೆ ದೊಡ್ಡ ತಲ್ಲು. ಡಿ.ಕೆ. ಶಿವಕುಮಾರನ್ನ ಮಣಿಸಬಹುದು, ಅವ್ರ ಮೇಲೆ ಬೇರೆ ಕೇಸ್ಗಳಿದೆ, ಮತ್ತೊಂದಿದೆ, ಎಚ್.ಡಿ. ಕುಮಾರಸ್ವಾಮಿಯನ್ನು ಕರ್ಕೊಂಡ್ಬರ್ಬೋದು, ಒಕ್ಕಲಿಗ ನಾಯಕ ಮಾಡಬಹುದು, ಲಾಭ ಬಂತು. ಸಿದ್ದರಾಮಯ್ಯನವರನ್ನ ಯಾರಿಗೂ ಏನು ಮಾಡೋಕ್ಕಾಗ್ತದೆ? ಸಿದ್ದು ಸರಿಗಟ್ಟುವ ನಾಯಕ ಸದ್ಯ ಯಾವ ಪಕ್ಷಗಳಲ್ಲೂ ಇಲ್ಲ. ಯಾರನ್ನೇ ಹುಟ್ಟು ಹಾಕಿದ್ರು ಸಿದ್ದು ಪ್ರಭಾವಳಿಯಲ್ಲಿ ಮಂಕಾಗ್ತಾರೆ, ಅದು ಪಕ್ಕ. ಬಿಜೆಪಿಯಲ್ಲಿ ಯಾರೇ ಬಂದ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ನಿಲ್ಲಕ್ಕಾಗಲ್ಲ, ಖಂಡಿತ ಅದು.